ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಅಮ್ಮಗೆ ಹುಷಾರಿಲ್ಲ, ಏನೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಏಡಿ ಸಾಂಬಾರು ರಾತ್ರಿ ಚೆನ್ನಾಗಿರಲಿಲ್ಲ. ನಮ್ಮ ಅಮ್ಮಂಗೆ ಕೇಳಿದೆ ಹೆಂಗೆ ಮಾಡೋದು ಅಂತ, ಬಟ್ ನನಗೇನೋ ಮಾಡೋಕ್ಕೆ ಬರಲಿಲ್ಲ ಅಂತ ಅನ್ಕೋತೀನಿ. ಮಟನ್ ಸಾಂಬಾರು ಥರನೇ ಮಾಡಿದ್ದೆ. ನಿಮಗಿಷ್ಟ ಆಯಿತಾ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ, ನಾನು ನಿಮಗೆ ತೋರಿಸ್ಲೇ ಇಲ್ಲಲ್ಲ ಹೆಂಗೆ ಮಾಡ್ತೀನಿ ಅಂತ. ಮಟನ್ ಸಾಂಬಾರು ಥರನೇ ಮಾಡು ಅಂತ ಅಂದರು, ಅದೇ ಥರನೇ ಮಾಡಿದೆ ನೋಡಿ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ, ಇಲ್ಲೆಲ್ಲ ಫುಲ್ ಗಟ್ಟಿಯಾಗಿದೆ. ಯಾಕೆ ಅದಕ್ಕೆ ಹಂಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ ಸ್ವಲ್ಪ ದಿವಸ. ನನ್ನ ಫೇಸಲ್ಲಿ ತೋರಿಸಿರ್ಲಿಲ್ಲ, ಇವಾಗ ತೋರಿಸ್ತಿದ್ದೀನಿ. ಸ್ವಲ್ಪ ಮಾಯಕ್ಕೆ ಬಂದಿದೆ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಇದೆ. ಓಕೆ ಗೈಸ್, ನಮ್ಮ ಅಮ್ಮಗೆ ಹುಷಾರಿಲ್ಲ. ಬೆಳಗ್ಗೆ ಹೋದರು ನಮ್ಮ ಮನೆಯವರು. ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸೋಕ್ಕೆ ಅಂತ ಇನ್ನೂ ಬಂದಿಲ್ಲ. ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ನಾವು ದೋಸೆ ಮಾಡ್ಕೊತಿದ್ದು, ಅವರು ತಿಂಡಿ ತಿನ್ಕೊಂಡು ಹೋದ್ರು. ಬ್ಲಡ್ ಮುಂಚೆಗಳೇ ಟಿಫನ್ಗಿಂತ ಮುಂಚೆಗಳೇ ಕೊಟ್ಟು ಬಂದಿದ್ರು. ಮತ್ತೆ ತಿಂಡಿ ತಿನ್ಕೊಂಡು ಮತ್ತೆ ಹೋದ್ರು. ಎಲ್ಲ ತೋರಿಸ್ಕೊಟ್ಟು ಬರ್ತೀವಿ ಹಾಸ್ಪಿಟ್ಲಿಗೆ ಅಂತ ನಾನು ನಮ್ಮ ಮನೆಯವ್ರನ್ನ ಬರೋಕ್ಕೆ ಹೇಳಿದೆ. ಯಾಕೆಂದರೆ ನನ್ನ ಮಗಳನ್ನ ಇಟ್ಕೊಂಡು ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸಿ ಓಡಾಡೋಕ್ಕೆಲ್ಲ ಆಗಲ್ಲ ಅಂತ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ. ಸೊ ಹಂಗಾಗಿ ಅವ್ರು ಬಂದಿದ್ದರು. ಅಳಿಯ ಅಂತಾರೆ ಕೆಲವರು, ಅಳಿಯ ಮನೆ ತೊಳಿಯ ಅಂತಲೂ ಹೇಳ್ತಾರೆ. ಬಟ್ ನಾನು ಮಾತ್ರ ಹೇಳಲ್ಲ ಗೈಸ್. ಯಾಕೆ ಅಂತ ಅಂದರೆ ನಮ್ಮ ಮನೆ ಮಗನ ಥರ ಇದ್ದಾರೆ. ನಾವು ಹೊಗ್ಳಕತ್ತಿದ್ದೀವಿ ಅಂತಲ್ಲ, ಫೋನ್ ಮಾಡಿದ ತಕ್ಷಣ ಅಮ್ಮಗೆ ಹುಷಾರಿಲ್ಲ, ನಾನು ಜಲ್ದಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬನ್ನಿ ಗಾಡಿ ತೋರಿಸ್ಕೊಬರಿರಂತೆ ಅಂತ ಅಂದಿದ ತಕ್ಷಣ ಬಂದರು. ಪಾಪ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಬಂದ್ಬಿಟ್ಟು ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ, ಮನೆ ಕೆಲಸ ಎಲ್ಲ ನಂದೆ. ಬೆಳಗ್ಗೆ ಎದ್ದು ಕರ ಬಿಡಬೇಕು, ನೀರು ಹಿಡಿಬೇಕು, ಬಟ್ಟೆ ವಾಶ್ ಮಾಡಬೇಕು, ಪಾತ್ರೆ ವಾಶ್ ಮಾಡಬೇಕು, ಕೊಟ್ಟಿಗೆ ಕಸ ಗುಡಿಸ್ಬೇಕು, ಬಾಣಿ ಕುಡಿಸ್ಬೇಕು, ಕರಿಗೆ ಹುಲ್ಲಾಕಬೇಕು, ಅಡುಗೆ ತಿಂಡಿ ಮಾಡಬೇಕು. ಅಮ್ಮಗೆ ಹುಷಾರಿಲ್ಲ ಗೈಸ್, ಆಗ್ತಾನೆ ಇಲ್ಲ. ಸೊ ನನಗೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ ಕೆಲಸ. ಅಲ್ಲಿ ಸ್ವಲ್ಪ ಕೆಲಸ ಮಾಡಿರ್ತೀವಿ ಬೆಂಗಳೂರಲ್ಲಿ. ಈ ಕಡೆ ಊರಿಗೆ ಬಂದಾಗ ಅದು ಇಮಿಡಿಯೇಟಾಗಿ ಇಷ್ಟೊಂದು ಕೆಲಸ ಮಾಡಿದಾಗ ತುಂಬ ಬಾಡಿ ಸ್ಟ್ರೈನ್ ಅನ್ನಿಸ್ಬಿಡುತ್ತೆ. ಸೊ ಇವಾಗ ನಂಗೆ ಅದೇ ಥರ ಫೀಲ್ ಆಗ್ತಿರೋದು ಇವಾಗ. ಸೊ ಹಂಗಾಗಿ ಇವಾಗ ಎಲ್ಲ ಕೆಲಸ ಮುಗೀತು, ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು ಮಲಗಿದ್ದಾಳೆ. ಸೊ ಹಂಗಾಗಿ ಅವಳಿಗೂ ಸ್ನಾನ ಮಾಡಿಸ್ಬೇಕು. ನೀರು ಕಾದಿದೆ. ಅಲ್ಲಿ ಥರ ಗೀಝರು, ಸೋಲಾರ್ ವಾಟ್ರು ಅಲ್ಲ, ಇಲ್ಲೆಲ್ಲ ಅಂಡೆ ಒಲೆ ನಮ್ಮ ಕಡೆ ಎಲ್ಲ. ಸೊ ನೀರು ಕಾದಿದೆ. ಅಂಡೆ ಒಲೆಗೇನು ಪ್ರಾಬ್ಲಮ್ ಏನಿಲ್ಲ, ಸೌದೆ ತುಂಬ ಇದೆಯಲ್ಲ. ಒಂದು 4 ಸೌದೆ ಒಂದೇ ಸಲ ಹಾಕ್ಬಿಟ್ರೆ ಅಷ್ಟು ಉರಿಯೋತ್ತೆ ಕಾದ್ಬಿಡುತ್ತೆ. ಸೊ ಹಂಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ನೀರು ಕಾಯ್ಸೋಕ್ಕೂ. ಇವಾಗ ಸುಸ್ತಾಯಿತು ಗೈಸ್. ಯಪ್ಪ, ಒಂದೊಂದ್ಸಲ ಹಳ್ಳಿ ಜೀವನ ಎಷ್ಟು ಕಷ್ಟ ಅನಿಸುತ್ತೆ ಇವಾಗ ಅರ್ಥ ಆಗ್ತೈತೆ. ನಮ್ಮಮ್ಮ ಮಾಡ್ಬೇಕಾದ್ರೆ ನಮ್ಮಮ್ಮ ಒಳಗಡೆನೂ ಬಂದು ಹೊರಗಡೆನೂ ಮಾಡಿ ಹಸಿಂದ ಕಸ ಕಾದು ಕಸ ಗುಡಿಸಿ ಒಳಗಡೆ ಅಡುಗೆ ತಿಂಡಿ ಎಲ್ಲ ಮಾಡೋದು. ನಮಗೆ ಇವಾಗ ಆ ಥರ ಫೀಲ್ ಆಗೈತೆ ಗೈಸ್. ನಮ್ಮಮ್ಮ ಹೆಂಗೆ ಮಾಡ್ತಿದ್ರು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಹೆವಿ ಕಷ್ಟ ಆಯ್ತೈತೆ. ಹಿಂಗೆ ಗೊತ್ತಾ, ಹಿಂಗೆ ಹಾಲು ಕರಿತಾ ಇದ್ರೆ ಈ ಬೆಳ್ಳೆ ಬರ್ತಿರಲ್ಲ, ಹಿಂಗೆ ಇಟ್ಕೊಳಕ್ಕೆ ಸ್ಟ್ರೆಂತೇ ಗೊತ್ತಿರಲ್ಲ. ಸೊ ಹಂಗಾಗ್ಬಿಟ್ಟು ಬರೀ ನಾನು 1 ದಿವಸ 2 ದಿವಸಕ್ಕೇನೆ ನಮ್ಮಮ್ಮ ಜೀವನ ಪೂರ್ತಿ ಕರ್ಕೊಂಡು ಬಂದವ್ರಿ. ನಮ್ಮಮ್ಮ ಅದಕ್ಕೇ ಸಣ್ಣ ಆಗಿರೋದು, ವೀಕ್ ಆಗಿರೋದು ಅನ್ಸುತ್ತೆ. ತುಂಬ ಕಷ್ಟ ಇದೆ ಹಳ್ಳಿ ಜೀವನ ಅಂದರೆ, ಅಷ್ಟು ಈಸಿ ಅಲ್ವೇ ಅಲ್ಲ. ಬಂದು 5 ನಿಮಿಷ ಕೂತ್ಕೊಂಡಿದ್ದ ತಕ್ಷಣ ಅದು ಮಾಡು ಇದು ಮಾಡು ಅಂತ ಅಂತಿರ್ತೀವಲ್ಲ, ಹೆಂಗಾಗುತ್ತೆ ಗೊತ್ತಾ, ಕೈ ಕಾಲು ಬಾಡಿಯೆಲ್ಲ ಹಿಂಗೆ ಅಂತ ಇರುತ್ತೆ. ಪಟ 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 ಅಂತ ಅವ್ರು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಫೀಲು ಅದನ್ನು ನಾವು ಮಾಡಿದಾಗ್ಲೇ ನಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಆಗೋದು ಗೈಸ್. ಇವಾಗ ಊಟ ಎಲ್ಲ ಆಯಿತು. ಅವ್ರು ಹೊರಗಡೆ ಹಂಗೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಹಂಗೆ ಊಟ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರ್ತಾರೆ. ಟೈಮ್ ಆಗೋಯ್ತು, ಎಷ್ಟು ಆಲ್ರೆಡಿ 3:30 ಆಯಿತು. ಸೊ ಅಲ್ಲೇ ಊಟ ಮಾಡಿ ಟೈಮ್ ಆಗಿಬಿಡುತ್ತೆ ನೀವು ಮನೆಗೆ ಬರೋದಕ್ಕೆ ಅಂತ ಫೋನ್ ಮಾಡಿ ಹೇಳಿದೆ. ಓಕೆ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದರು. ಇವಾಗ ಫೈನಲಿ ನಾವು ಸ್ನಾನ ಮಾಡ್ಕೊಂಡು ಸಂಘಕ್ಕೆ ಹೋಗ್ಬೇಕಿನ್ನು. ಇವಾಗ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು, ಸಂಘಕ್ಕೆ ಹೋಗ್ಬೇಕು. ಏನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಕೆಲಸ ಮಾಡೋದು, ಯಾಕೆಂದರೆ ನಾನು ಒಬ್ಬಳೇ ಮಾಡಬೇಕಾ. ಇದು ಸ್ಟಿಕ್ ಬೇರೆ ತಂದಿರಲಿಲ್ಲ ನಾನು, ಸ್ಟ್ಯಾಂಡು. ಏನು ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ, ಮಾಡೋಕ್ಕೂ ಮೂಡ್ ಬರಲಿಲ್ಲ. ಯಾಕೆಂದರೆ ಬರೀ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ರೇಂಜಿಗೆ ಆಗೈತೆ 2-3 ದಿವಸದಿಂದ. ಸೊ ಹಂಗಾಗಿ ಏನು ಮಾಡಿಲ್ಲ. ಮಧ್ಯಾಹ್ನ ಕ್ಲಿಪ್ಪಿಂಗ್ ಇರುತ್ತೆ, ಆ್ಯಡ್ ಮಾಡಿರ್ತೀನಿ ನೋಡಿ ಗೈಸ್. ಓಕೆನಾ? ಏಡಿ ಸಾಂಬಾರು ಅಷ್ಟಾಗಿತ್ತು, ಚೆನ್ನಾಗಿರಲಿಲ್ಲ ಅಂತ ಅನ್ಕೋತೀನಿ. ರಾತ್ರಿ ಊಟ ಮಾಡಿದ್ವಿ, ಚೆನ್ನಾಗಿರಲಿಲ್ಲ. ಬಟ್ ಓಕೆ ಅನ್ನತ್ತಾರೆ. ಚೆನ್ನಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಹುಳಿ ಕಮ್ಮಿ ಆಗಿತ್ತು ಅಂತ ಹೇಳಿದರು ನಮ್ಮಪ್ಪ. ಅಷ್ಟೇ, ಚೆನ್ನಾಗಿತ್ತು, ಹುಳಿ ಕಮ್ಮಿ ಆಗಿತ್ತು ಅಂತ. ಬೆಳಗ್ಗೆನೂ ಅದರಲ್ಲೇ ತಿಂದರು, ಚೆನ್ನಾಗಿತ್ತು ಅಂತ. ಬಟ್ ನಾವು ತುಂಬ ವರ್ಷಗಳಾಯ್ತಲ್ಲ, ಸೊ ನಮಗೆ ಹಂಗೆ ಅನ್ನಿಸ್ತಾ ಇರ್ಬೋದು ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಓಕೆ, ಬನ್ನಿ ಸ್ನಾನ ಮಾಡ್ಕೊಂಡು ಸಂಘಕ್ಕೆ ಹೋಗಿ ಬರಬೇಕು ಗೈಸ್. ಕಲ್ತ್ಬಿಟ್ಟ ನನ್ನ ಫೋನ್ ತಗೊಬರೋದಕ್ಕೆ ಹೇಳ್ಕೊಟ್ಟು ಮುಗ್ದೋಗ್ಬಿಡ್ತಾನೆ. ಸರಿ ಹೇಳ್ಕೊಡು ತಾತ. ಏನು ಹೇಳ್ಕೊಡ್ತಾವ ನಿಂಗೆ? ಬರುತ್ತಾ? ಬರೀ ನೋಡೋಣ, ಬರೀ.
ಬರೀ ತಾತ ಐ ಬರ್ಕೊಟ್ಟಿತ್ತಲ್ಲ. ಕಡೆ ಪೆನ್ನಲ್ಲ ಹೇಗೆ ಆ ಆ ಈ ಈ ಕೈ ನೋಡು, ಕೈ ಎತ್ತಿದ್ದೆ ಈ ಆ ಆ ಈ ಈ ಹೇಳಿ ಬಂತಾ? ಹಾಂ ಇಲ್ಲೇ ಮೇಲೆ ಮತ್ತೆ ಇದು ಆನೆಯ ದೊಡ್ಡ ಆ ಆ ಆ ಆ ಈ ಈ ಹಂಗೆ ಹೇಳ್ಬೇಕು, ವೇರಿಯೇಷನ್ ಗೊತ್ತಿರ್ಬೇಕಾಯ್ತಾ? ಆ ಆ ಈ ಈ ಬರ್ಬೇಕು, ಈ ಅಂದಕ್ಕೆ ಇಲ್ಲಿ ಬರ್ಬೇಕು ಕೈ. ಈ ಇವೆರಡುವೆ ಇವೆರಡುವೆ ಇಟ್ಕ ಇವೆರಡುವೆ ಈ ಇವೆರಡುವೆ ಆ ಆ ಸಣ್ಣ ದೊಡ್ಡ ಈ ಹಿಂಗೆ ಹಾಂ ಈ ಈ ಈ ಈ ಈ ನೋಡು. ಆ ಆ ಈ ಈ ಆ ಆ ರಾಗ ಎಳಿಬೇಕು ಎರಡನೇ ಹಾಗೆ. ಆ ಆ ಆ ಆ ಈ ಈ ಓಕೆನಾ? ಕಲ್ತ್ಬಿಟ್ಟ 4 ಅಕ್ಷರನ? ಹ್ಞೂ ಹೇಳ್ ಕೇಳವ.